ತಗೊಳ್ಳಿ ಟೀ. ಕಾವ್ಯ ಹಾಗೆ ಯಾಕೆ ಹೇಳಿದ್ಲು? ನನಗೆ ಯಾವ ಆಕ್ಷನ್ ಇಂದ ಅವಳಿಗನ್ನಿಸ್ತು ಮತ್ತೆ ನಾನು ಅನುಪಮನ ಇಲ್ಲ ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಹಾಗಾಗೋದು ಇಲ್ಲ. ನೋ ಡೌಟ್ ನನಗಿಲ್ಲಿ ನೆಮ್ಮದಿ ಸಿಗುತ್ತೆ. ಬಟ್ ದಟ್ಸ್ ಬಿಕಾಸ್ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಇಲ್ಲಿದ್ದಾರೆ. ಮತ್ತೆ ಅನುಪಮ ನನಗೋಸ್ಕರ ಏನಾದರೂ ಮಾಡಿದಾಗ ಖುಷಿ ಆಗತ್ತೆ. ಆದರೆ ಅದರ ಅರ್ಥ ನಾನು ಅನುಪಮನ ನೋ ಇಟ್ಸ್ ನಾಟ್ ದ್ಯಾಟ್. ಕಾವ್ಯನಿಗೆ ಹುಚ್ಚಿಡ್ದಿದ್ದೆ, ಏನೇನು ಯೋಚನೆ ಮಾಡ್ತಾಳೆ. ನನಗೆ ಗೊತ್ತಿರಲಿಲ್ಲ ನಿನಗೆ ಗಾಳಿಪಟ ಹಾರ್ಸೋಕೆ ಬರುತ್ತೆ ಅಂತ. ಇಂಥ ತುಂಬಾ ವಿಷಯಗಳಿವೆ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ದಿರೋದು. ಬಹುಶಃ ನೀವು ಯಾವತ್ತೂ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ನೋಡಿ, ಅತ್ತೆ ಹೇಳಿದ್ರು ನಾಳೆ ಸಂಕ್ರಾಂತಿ ಹಬ್ಬ ಇದೆ, ಅದಕ್ಕೆ ನಿಮ್ಗೊಂದು ಹೊಸ ಕುರ್ತಾ ಕೊಡಕ್ಕೆ. ಯಾವ್ದು ಹಾಕೋತೀರಾ, ಇದಾ ಅಥವಾ ಇದಾ? ಎರಡೂ ಸಿಂಪಲ್ ಆಗಿದೆ. ನಿಮಗ್ ಸಾದಾ ಬಣ್ಣ ಇಷ್ಟ ಅಲ್ವಾ? ಕಾವ್ಯ ಹೇಳಿದ್ಲು. ಈ ಕುರ್ತಾನಾ? ಐ ಮೀನ್, ನಾನು ಯಾವಾಗಲೂ ವನರಾಜ್ನ ಆಫೀಸ್ಗೆ ಸೋಬರ್ ಕಲರ್ ಹಾಕೋದು ನೋಡಿದ್ದೀನಿ. ಇಲ್ಲ, ಇದು ಬೇಡ. ಸರಿ, ಇದಾ ಅಥವಾ ಇದಾ? ಇಲ್ಲ, ಇದು ಬೇಡ. ಇದು? ಇದು ಬೇಡ. ಇದ್ಯಾವುದು ಬೇಡ ಅಂದ್ರೆ ಯಾವ್ದು ಹಾಕೋತೀರಾ? ಅದು ಹಳದಿ ಬಣ್ಣದ ಹಾಕೋತೀನಿ ನಾನು. ಅದು ಅಲ್ಲದೆ ಮಕರ ಸಂಕ್ರಾಂತಿ ದಿನ ಹಳದಿ ಬಟ್ಟೆ ಹಾಕೋಬೇಕಲ್ವಾ? ಆದ್ರೆ ಇದು ತುಂಬಾ ಕಡು ಬಣ್ಣದ್ದು. ನೀವು ಕೇವಲ ಸಾದಾ ಬಣ್ಣ ಇಷ್ಟಪಡ್ತೀರಲ್ವಾ? ನನ್ನ ಇಷ್ಟಗಳು ಈಗ ಬದಲಾಗಿದೆ. ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ, ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ. ಇವತ್ತು ಉತ್ತರಾಯಣ ಶುಭವಾಗ್ಲಿ. ಸಂತಸದ ಸೂತ್ರದ ಸಂಭ್ರಮದ ಗಾಳಿಪಟ ಆಕಾಶದಲ್ಲಿ ತುಂಬಾ ಎತ್ತರಕ್ಕೆ ಹಾರ್ಲಿ. ನೆನ್ಪಿರ್ಲಿ. ಹಾ, ಒಳ್ಳೇದಾಯ್ತು. ದೇವ್ರಿಗೆ ನೈವೇದ್ಯ ಇಡೋಕ್ ಮುಂಚೆ ಚೆಕ್ ಮಾಡ್ದೆ. ಬಾಯಲ್ಲಿ ಕಚ್ಚಿದ್ರೆ ನಂದಂತೂ 2-3 ಹಲ್ಲು ಪರಲೋಕ ಸೇರ್ಕೊಂಡ್ಬಿಡ್ತಿತ್ತು. ಇದನ್ನ ಯಾರಾದ್ರೂ ತಿನ್ನೋದಕ್ಕೆ ಅಂತ ಮಾಡಿದ್ಯಾ ಇಲ್ಲ ತಲೆ ಮೇಲೆ ಮೊಟ್ಕಾಕ್ ಮಾಡಿದ್ಯಾ? ಸಾರಿ ಅಜ್ಜಿ, ಮೊದಲನೇ ಸಲ ಮಾಡ್ತಿರೋದಲ್ವಾ. ಅತ್ತೆ, ನಿಮಗ್ ನೆನ್ಪಿದ್ಯಾ? ನಾನ್ ಮೊದಲನೇ ಸಲ ಇದನ್ ಮಾಡಿದಾಗ ಹೀಗೆ ಆಗೋಗಿತ್ತು. ಸೇಮ್ ಟು ಸೇಮ್. ಅವತ್ ನನ್ನ ಹಲ್ಲು ಮುರಿದು ಹೋಗೋದ್ರಿಂದ ಉಳ್ಕೋತು. ನೋಡಿ, ನಿಮ್ ಟೀಮಲ್ಲಿ ನೀವು ಯಾರನ್ನ ಬೇಕಾದ್ರೂ ತಗೊಳ್ಳಿ, ಆದ್ರೆ ಇವತ್ತು ಕಾಂಪಿಟೇಷನ್ ನಾನೇ ಗೆಲ್ತೀನಿ. ಹಾಗೆ 11,111 ರೂಪಾಯಿ ಪ್ರೈಸ್ ಮನಿ ಕೂಡ. ಸುಮ್ನಿರುತ್ತಮ್ಮ, ನೀನ್ ನಿಮ್ಮ ಅಣ್ಣಗೆ ಚಾಲೆಂಜ್ ಮಾಡ್ತೀಯಾ? ಚಾಲೆಂಜ್ ಮಾಡ ಆಯ್ತು. ವಿಂಟರ್ ಜಾಸ್ತಿ ಖುಷಿ ಪಡ್ಬೇಡ, ನಮ್ ಟೀಮಲ್ಲಿ ಅಪ್ಪ ಇದ್ದಾರೆ ಗೊತ್ತಾ? ಹಾಗೆ ನನ್ ಟೀಮಲ್ಲಿ ಖುಷಿ. ಅವರಿಗೆ ಗಾಳಿಪಟ ಹಾರಿಸಕ್ಕೆ ಬರಲ್ಲ. ಯಾರು ಹೇಳಿದ್ದು? ನಾನ್ ತುಂಬಾ ಗಾಳಿಪಟ ಹಾರಿಸಿದೀನಿ. ಬೇಬಿ, ವಿಡಿಯೋ ಗೇಮಲ್ಲ, ನಿಜವಾಗ್ಲು. ಆದ್ರೆ ನನ್ನ ಟೀಮಲ್ಲಿ ತಾತ ಇದ್ದಾರೆ. ಗಾಳಿಪಟ ತರ್ತಾರೋ ಇನ್ನೇನ್ ತರ್ತಾರೋ?
ಅಪ್ಪ ಯು ಹ್ಯಾವ್ ಟು ವಿನ್ ಟುಡೇ. ನಾನು ಯಾವತ್ತೂ ಗೆದ್ದಿಲ್ಲ. ಯಾವತ್ತೂ ಆಗದೆ ಇರೋದು ಇವತ್ತು ಆಗಲ್ಲ. ಮತ್ ನೀನ್ ಇವತ್ತು ಸೋಲ್ತೀಯಾ? ಅಂಡ್ ಇವತ್ತು ನಾನು ಗೆಲ್ತೀನಿ. ಹಾಗೇಗಾಗುತ್ತೆ? ನಾನೇ ಗೆಲ್ಲೋದು. ಅರೆ ಆಟದಲ್ಲಿ ನಾನು ಇದ್ದೀನಿ. ಏನಂದ್ರೆ ನಾವ್ ಈ ಸಲ ಸೆಲೆಬ್ರೇಷನ್ ನ ಗಾರ್ಡನ್ ಅಲ್ಲಿ ಇಟ್ಟಿದೀವಿ. ಹಾಗೆ 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 ಈ ಸಲ ಕಾಂಪಿಟೇಷನ್ ನಲ್ಲಿ ಮಮ್ಮಿ ಕೂಡ ಇದ್ದಾರೆ. ಹೌದು, ಆದ್ರೆ ನಾನು 25 ವರ್ಷದಿಂದ ಪಟ ಹಾರಿಸಿಲ್ಲ, ಹಾಗಾಗಿ ನನ್ಗೆ ಸ್ವಲ್ಪ ಭಯಾನೂ ಆಗ್ತಿದೆ. ಸೊ ವಾಟ್ ಮಮ್ಮಿ? ಮಮ್ಮಿ, ಪ್ರಪಂಚದಲ್ಲಿ ನಿಮ್ ಕೈಲಿ ಆಗದಿರೋದು ಯಾವುದೂ ಇಲ್ಲ. ಕರೆಕ್ಟ್ ಮಗಳೇ, ನೀನ್ ಪ್ರಯತ್ನ ಮಾಡು. ಮನುಷ್ಯ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆಮೇಲೆ ಮಾಡೋರಂತೆ ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸಿ, ಪೂಜೆ ಕೂತ್ಕೋಬೇಕು. ತಯಾರಾಗಿ ಬನ್ನಿ, ಹೋಗಿ. ನಡಿ ನಡಿ ನಡಿ. ನೋಡ್ತಾ ಇರಿ, ನಾನ್ ಇವತ್ ಏರಿಯಾದಲ್ಲಿರೋ ಎಲ್ಲ ಹೆಂಗಸ್ರ ಪಟಾನು ಕಟ್ ಮಾಡ್ತೀನಿ. ಹಾ, ಇವತ್ತು ನಿಮ್ಮಮ್ಮ ಇಲ್ಲಿ ಇರ್ಬೇಕಾಗಿತ್ತು. ಎಲ್ರಿಗಿಂತ ಮುಂಚೆ ಅವಳು ಪಟ ಕಟ್ ಮಾಡ್ತಿದ್ದೆ. ಹಾ, ಖುಷಿ, ಹಾ ಅಜ್ಜಿ. ನೀನ್ ಮಾಡಿರೋ ಈ ನಿಪ್ಪಟ್ ಮೇಲೆ ರೆಡ್ ಕಲರ್ ಇಂದ ಡೇಂಜರ್ ಗುರುತು ಬರ್ದ್ಬಿಡು. ಅಪ್ಪಿ ತಪ್ಪಿ ಕೂಡ ನಾನ್ ತಿನ್ಬಾರ್ದು. ದೇವ್ರ ದಯೆಯಿಂದ ನನ್ ಹಲ್ಲಾದ್ರೂ ಉಳ್ಕೊಳ್ಳಿ. ಅಷ್ಟೊಂದ್ ಗಟ್ಟಿಯಾಗಿದ್ಯಾ? ಸಾರಿ ಅಜ್ಜಿ, ಮುಂದಿನ ಸಲ ನಿಮ್ಮ ಹತ್ರ ಮಮ್ಮಿ ಹತ್ರ ಕಲ್ತ್ಕೊಂಡೇ ಮಾಡ್ತೀನಿ. ನನ್ನ ಹತ್ರ ಕಲಿ. ಅದರಿಂದ ಬೇಳೆ ನಿಪ್ಪಟ್ ಮಾಡೋದ್ರಲ್ಲಿ ನಿನಗೆ ಗೋಲ್ಡ್ ಮೆಡಲ್ ಸಿಗ್ಬೋದು. ಮಮ್ಮಿ, ಸರಿ, ಇಲ್ಲಿ ಕೇಳು. ನಿಜವಾಗ್ಲೂ ಆ ಕುಣಿಯೋ ನಾಗಿಣಿ ಗಲ್ಲಿ ಗಲ್ಲಿ ಸುತ್ಕೊಂಡು ಇಲ್ಲಿ ಬರಲ್ಲ ತಾನೆ? ಇಲ್ಲ ಅಜ್ಜಿ, ಇವತ್ ಮಾಮ್ ಬರಲ್ಲ. ಹಾ, ನಿಂಗೂ ಗೊತ್ತು ತಾನೆ ನಿಮ್ಮಮ್ಮ ಎಂತವಳು ಅಂತ. ಹಾ, ಸುಳ್ಳು ಹೇಳ್ಬೇಡ. ಬರೋ ಹಾಗಿದ್ರೆ ಹೇಳ್ಬಿಡು, ನಾನ್ ಪೊರ್ಕೆ ತಗೊಂಡು ರೆಡಿ ಆಗಿರ್ತೀನಿ. ಅಯ್ಯೋ ಮಮ್ಮಿ, ಏನ್ ಮಾತು ಅಂತ ಆಡ್ತಾ ಇದೀರಾ? ಅಯ್ಯೋ, ಇರೋದನ್ನೇ ತಾನೇ ಹೇಳ್ದೆ. ಹಾ, ಖುಷಿ, ಹಾ ಅವರೆಲ್ಲಾದ್ರೂ ಆಚೆ ಹೋಗಿದಾರಾ ಹೇಗೆ? ಇಲ್ಲ, ಆಕ್ಚುಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಮಮ್ಮಿ ಹೊರಗಡೆ ಬರಲ್ಲ. ಅವ್ರಿಗೆ ದಾರ ಕಟ್ರೆ ಭಯ. ಮೊದ್ಲೇ ಹೇಳ್ಬೇಕಿತ್ತಲ್ವಾ, ನಮ್ಮನೆ ಆಚೆ ದೃಷ್ಟಿಗೊಂಬೆ ಇಡೋ ಬದ್ಲು ದಾರನೇ ಕಟ್ಬಿಡ್ತಿದ್ದೆ. ಅಮ್ಮ ಸುಮ್ನಿರಿ. ಬಿಡು, ಒಂದು ಗಂಡಾಂತರ ತಪ್ತು. ಈಗ ಆ ರಾಕ್ಷಸಿ ಏನು ರಗಳೆ ಮಾಡ್ದಿದ್ರೆ ಸಾಕು. ಅನುಪಮ, ಏನಾಯ್ತು? ಅಲ್ಲ, ಅದು ಏನಿಲ್ಲ. ಸಾರಿ, ನಾನು ನಿನ್ನ ಕರೆದೆ. ಇದು ನನ್ನ ತಲೆಯಲ್ಲಿ ಸಿಕ್ಕಾಕೊಂಡಿದ್ದೆ, ಬಟನ್ ತೆಗೆಯೋದೆ ಮರ್ತ್ಬಿಟ್ಟೆ ನಾನು. ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಒಂದ್ ನಿಮಿಷ, ನಾನ್ ತೆಗಿತೀನಿ. ನಾನೇ ಹಾಕ್ತೀನಿ. ಒಂದು ನಿಮಿಷ, ನಾನು ತೆಗಿತೇನೆ. ಥ್ಯಾಂಕ್ ಯು ಅನುಪಮ. ಥ್ಯಾಂಕ್ ಯು. ನೀನು ನನಗೋಸ್ಕರ ಏನೆಲ್ಲ ಮಾಡ್ತಿದ್ಯಾ, ಮತ್ತೆ ನೀನು ನನಗೋಸ್ಕರ ಇಲ್ಲಿವರೆಗೂ ಏನೆಲ್ಲ ಮಾಡಿದ್ಯಾ, ಅದಕ್ಕೆ ಥ್ಯಾಂಕ್ ಯು.